ನ್ಯಾಯಾಂಗೀಯ ಸಿದ್ಧಾಂತಗಳು ಅಂದ್ರೆ ಏನು? ಸೊ ನ್ಯಾಯಾಂಗೀಯ ಸಿದ್ಧಾಂತಗಳ ವೈಶಿಷ್ಟ್ಯತೆಯನ್ನು ಯಾಕೆ ಜಾರಿಗೆ ತರಬೇಕು? ಇಲ್ಲಿಯವರೆಗೆ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿಯಾದ ನ್ಯಾಯಾಂಗೀಯ ಸಿದ್ಧಾಂತಗಳನ್ನು ಜಾರಿಗೆ ತಂದಿದೆ? ಸೊ ಇತ್ತೀಚಿನ ಸಂದರ್ಭಗಳಲ್ಲಿ ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ನ್ಯಾಯಾಂಗೀಯ ಸಿದ್ಧಾಂತಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುವಂತದನ್ನು ನೋಡ್ತೀವಿ. ಸೊ ಜುಡಿಷಿಯಲ್ ಡಾಕ್ಟ್ರಿನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಾಟ್ ಆರ್ ಜುಡಿಷಿಯಲ್ ಡಾಕ್ಟ್ರಿನ್ಸ್? ವೈ ದೋಸ್ ಆರ್ ಇಂಪಾರ್ಟೆಂಟ್? ಅಂಡ್ ವಾಟ್ ಕೈಂಡ್ ಆಫ್ ಜುಡಿಷಿಯಲ್ ಡಾಕ್ಟ್ರಿನ್ಸ್ ವರ್ ಗಿವನ್ ಬೈ ದ ಸುಪ್ರೀಂ ಕೋರ್ಟ್? ಸೊ ಇಲ್ಲಿಯವರೆಗೆ ನ್ಯಾಯಾಂಗೀಯ ಸಿದ್ಧಾಂತಗಳು ಅಂದ್ರೆ ಏನು? ಸೊ ನ್ಯಾಯಾಂಗೀಯ ಸಿದ್ಧಾಂತಗಳ ವೈಶಿಷ್ಟ್ಯತೆಯನ್ನು ಯಾಕೆ ಜಾರಿಗೆ ತರಬೇಕು? ಇಲ್ಲಿಯವರೆಗೆ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿಯಾದ ನ್ಯಾಯಾಂಗೀಯ ಸಿದ್ಧಾಂತಗಳನ್ನು ಜಾರಿಗೆ ತಂದಿದೆ ಅನ್ನುವಂತ ಅಂಶವನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. So first of all, the judicial doctrines. In the recent competitive exams, the judicial doctrines are one of the most important part of competitive exams. ಇತ್ತೀಚಿನ ಸಂದರ್ಭಗಳಲ್ಲಿ ನ್ಯಾಯಾಂಗೀಯ ಸಿದ್ಧಾಂತಗಳ ಬಗ್ಗೆ ಅತಿ ಹೆಚ್ಚು ಬಾರಿ ಪ್ರಶ್ನೆಯನ್ನು ಕೇಳುವಂಥದ್ದನ್ನು ನೋಡ್ತೀವಿ. ಸೊ ವಾಟ್ ಆರ್ ಜುಡಿಷಿಯಲ್ ಡಾಕ್ಟ್ರಿನ್ಸ್? ಸೊ ನ್ಯಾಯಾಂಗೀಯ ಸಿದ್ಧಾಂತಗಳು ಅಂದ್ರೆ ಏನು ಅಂತಂದ್ರೆ, ಇಟ್ ಈಸ್ ಟು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್ or the laws which were made by the parliament has to be protected the constitution ಅಂತ ಹೇಳ್ತಾನೆ. ಸೊ ಯಾವುದೇ ಸಂದರ್ಭದಲ್ಲಿ ಯಾವುದೇ ನಿಗದಿತ ಕಾನೂನುಗಳು ಆರ್ ಯಾವುದೇ ರೀತಿಯಾದ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗಳು, ಯಾವುದೇ ಕಾನೂನುಗಳು ಅಥವಾ ತಿದ್ದುಪಡಿಗಳು ಸಂವಿಧಾನಿಕತೆಯನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಇದೆ. The laws or constitutional amendment act has to be protect the constitution. Those need to protect the constitution. ಸಂವಿಧಾನದ ಸಾಂವಿಧಾನಿಕತೆಯನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ನ್ಯಾಯಾಂಗೀಯ ಸಿದ್ಧಾಂತಗಳನ್ನ ಸುಪ್ರೀಂ ಕೋರ್ಟ್ ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ಸೊ ದೀಸ್ ಡಾಕ್ಟ್ರಿನ್ಸ್ ವರ್ ಗಿವನ್ ಬೈ ದ ಸುಪ್ರೀಂ ಕೋರ್ಟ್ and all the doctrines will be reviewed only by the supreme court. ಈ ನ್ಯಾಯಾಂಗೀಯ ಸಿದ್ಧಾಂತಗಳ ವಿಮರ್ಶೆ ಮಾಡುವಂತ ಅಧಿಕಾರಗಳು ಕೇವಲ ಸುಪ್ರೀಂ ಕೋರ್ಟ್ಗೆ ಮಾತ್ರ ಇರುತ್ತೆ. ಅಂಡ್ ಕ್ವಶನ್ ಕೇಳ್ತಾನೆ, ನ್ಯಾಯಾಂಗೀಯ ಸಿದ್ಧಾಂತ ಅಥವಾ ನಿರ್ದಿಷ್ಟ ಸಿದ್ಧಾಂತಗಳನ್ನು ಕೊಟ್ಟು ಅದರ ವಿಮರ್ಶೆ ಮಾಡುವಂತ ಅಧಿಕಾರಗಳು ಅಂತ ಬಂದಾಗ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾತ್ರ ಇದೆ. ಇಟ್ ವಾಸ್ ನಾಟ್ ಹ್ಯಾವಿಂಗ್ ದ ಹೈಕೋರ್ಟ್ಸ್. ಉಚ್ಚ ನ್ಯಾಯಾಲಯಗಳಿಗೆ ವಿಮರ್ಶೆ ಮಾಡುವಂತ ಅಧಿಕಾರ ಇಲ್ಲ. ಯಾಕೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ದ ಜ್ಯೂರಿಸ್ಡಿಕ್ಷನ್ ಅಂತ ನೋಡ್ತೇವೆ. ಯಾಕಂದ್ರೆ ಇಲ್ಲಿ ಸಂವಿಧಾನ ಅಂತ ಹೇಳ್ತಾ ಇದ್ದೀವಿ. ಸೊ ಸಂವಿಧಾನದ ವ್ಯಾಪ್ತಿ ಅಂತೇಳಿ ಬಂದಾಗ ಇಟ್ ವಾಸ್ ಯೂನಿಟರಿ ಫೀಚರ್. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದನ್ನು ನೋಡ್ತೇವೆ. ಸೊ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫೆಡರಲ್ ಫೀಚರ್, ಬಟ್ ಇನ್ ದಟ್ ನಾವು ನೋಡುವಂಥದ್ದೇನೋ ದ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಯೂನಿಟರಿ ಫೀಚರ್ ಅಂತ ನೋಡ್ತೇವೆ. ಇಲ್ಲಿ ಲಿಖಿತ ಸಂವಿಧಾನ ಅನ್ನುವಂಥದ್ದು ಸಂಯುಕ್ತ ಲಕ್ಷಣ ಆಗಿರುತ್ತೆ, ಆದರೆ ಇಲ್ಲಿ ಏಕ ಸಂವಿಧಾನ ಅಳವಡಿಸಿಕೊಂಡಿರುವಂತದ್ದನ್ನು ನೋಡ್ತೀವಿ. ಭಾರತ ದೇಶದಲ್ಲಿ ಏಕ ಸಂವಿಧಾನ ಇದೆ. ಇಂಡಿಯಾ ಅಡಾಪ್ಟೆಡ್ ದ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಫಾರ್ ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ಸ್. ಸೊ ದಟ್ ವಾಸ್ ದ ರೀಸನ್ ವೈ ಇಟ್ ವಾಸ್ ಎಕ್ಸ್ಕ್ಲೂಸಿವ್ಲಿ ರಿವ್ಯೂಡ್ ಬೈ ಓನ್ಲಿ ಸುಪ್ರೀಂ ಕೋರ್ಟ್. ಸಂವಿಧಾನದ ವ್ಯಾಪ್ತಿ ಇಡೀ ದೇಶ ಇದ್ದಾಗ ಅದರ ವಿಮರ್ಶಾತ್ಮಕ ಅಧಿಕಾರಗಳು ಸುಪ್ರೀಂ ಕೋರ್ಟ್ಗೆ ಮಾತ್ರ ಇದೆ. ಆದ್ರೆ ಹೈಕೋರ್ಟಿನ ವ್ಯಾಪ್ತಿ ರಾಜ್ಯದ ಒಳಗಡೆ, ರಾಜ್ಯದ ಭೌಗೋಳಿಕ ಪ್ರದೇಶ ಅಂತ ನೋಡ್ತೀವಿ. ಹಾಗಾಗಿನೇ ವಿಮರ್ಶಾತ್ಮಕ ಅಧಿಕಾರಗಳು ಕೇವಲ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿರುವಂತದ್ದನ್ನು ನೋಡ್ತೇವೆ. ಸೊ ಇಲ್ಲಿ ಈ ಸರ್ವೋಚ್ಚ ನ್ಯಾಯಾಲಯಗಳು ಅಥವಾ ಸರ್ವೋಚ್ಚ ನ್ಯಾಯಾಲಯ ಸಾಮಾಜಿಕ ವ್ಯವಸ್ಥೆಗೆ ಅನುಸಾರವಾಗಿ ದ ಲಾಸ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಹ್ಯಾಸ್ ಟು ಬಿ ಮೇಡ್ ಬೈ ದ ಪಾರ್ಲಿಮೆಂಟ್ ಆನ್ ದ ಬೇಸಿಸ್ ಆಫ್ ಸೋಷಿಯಲ್ ಒಬ್ಜೆಕ್ಟಿವ್ ಅಂತ ನೋಡ್ತೇವೆ. The parliament has the absolute authority to make laws or the amendments. ದೇಶದಲ್ಲಿ ಕಾನೂನುಗಳು ಅಥವಾ ತಿದ್ದುಪಡಿಗಳನ್ನು ಮಾಡುವಂತ ಅಧಿಕಾರಗಳು ಕೇವಲ ಸಂಸತ್ತು ಮಾತ್ರ ಹೊಂದಿದೆ. ಆದ್ರೆ ಇದರ ಉದ್ದೇಶ ಏನಾಗಿರುತ್ತೆ? ಈ ಸಾಮಾಜಿಕ ವ್ಯವಸ್ಥೆಗಳಿಗೆ ಅನುಸಾರವಾಗಿ ಸಂಸತ್ತು ಮಾಡಿರುವಂತ ತಿದ್ದುಪಡಿಗಳು ಅಥವಾ ಕಾನೂನುಗಳು ಸಾಂವಿಧಾನಿಕತೆಗೆ ಉಲ್ಲಂಘನೆಯಾಗುವ ಹಾಗಿಲ್ಲ. ಇಟ್ ಶುಡ್ ನಾಟ್ ಡಿಸ್ಟರ್ಬ್ ಆರ್ ಇಟ್ ಶುಡ್ ನಾಟ್ ವೈಲೇಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. If it was disturbing or if it was violating the constitution, then it will be reviewed by the Supreme Court. So ಸಾಮಾಜಿಕ ವ್ಯವಸ್ಥೆಗಳಿಗೆ ಅನುಸಾರವಾಗಿ ಸಂಸತ್ತು ಮಾಡಿರುವಂತ ಯಾವುದೇ ಕಾನೂನು ಅಥವಾ ತಿದ್ದುಪಡಿಗಳು ಸಂವಿಧಾನಕ್ಕೆ ಧಕ್ಕೆಯಾಗುವ ಹಾಗಿಲ್ಲ ಅಥವಾ ಉಲ್ಲಂಘನೆಯನ್ನ ಮಾಡುವ ಹಾಗಿಲ್ಲ. ಸೊ ಸಾಮಾಜಿಕ ಉದ್ದೇಶಗಳನ್ನ ಆಧಾರವಾಗಿಟ್ಟುಕೊಂಡು ಮಾಡಿರುವಂತ ಯಾವುದೇ ಕಾನೂನು ಅಥವಾ ತಿದ್ದುಪಡಿಗಳು ಒಂದು ವೇಳೆ ಸಂವಿಧಾನಕ್ಕೆ ಧಕ್ಕೆ ಉಂಟಾದರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಅವುಗಳನ್ನ ವಿಮರ್ಶೆ ಮಾಡುವಂತದ್ದನ್ನು ನೋಡ್ತೀವಿ. ಸೊ ಹಾಗಾಗಿನೇ ಯಾವುದೇ ಕಾನೂನಿನ ವಿವಾದಗಳನ್ನು ಪರಿಹರಿಸುವಲ್ಲಿ ಮಾರ್ಗದರ್ಶನವನ್ನು ನೀಡುವಂತದ್ದನ್ನು ನೋಡ್ತೀವಿ. ಇಫ್ ಇಟ್ ವಾಸ್ ವೈಲೇಟೆಡ್, ಇಫ್ ದ ಲಾಸ್ ಆರ್ the constitutional amendment bills or the acts were violating the constitution,
ಸಂಸತ್ತು ಮಾಡಿರುವಂತ ಕಾನೂನು ಅಥವಾ ತಿದ್ದುಪಡಿಗಳು ಸಂವಿಧಾನಕ್ಕೆ ಉಲ್ಲಂಘನೆಯಾದರೆ ಆ ಕಾನೂನಿನ ವಿವಾದಗಳನ್ನು ಪರಿಹರಿಸುವಲ್ಲಿ ಈ ಮಾರ್ಗದರ್ಶನವನ್ನು ನೀಡುವಂತದ್ದನ್ನು ನೋಡ್ತೀವಿ. ದ ಸುಪ್ರೀಂ ಕೋರ್ಟ್, ದ laws or amendment will be made by the parliament if it was violated ಅಂದಾಗ those laws will be directed by or it was guided by the Supreme Court. Guided by the Supreme Court to the Parliament. ಮಾಡಿರುವಂತ ಕಾನೂನುಗಳು ಉಲ್ಲಂಘನೆಯಾದರೆ ಅಥವಾ ತಿದ್ದುಪಡಿಗಳು ಉಲ್ಲಂಘನೆಯಾದಾಗ ಸಂಸತ್ತಿಗೆ ಮಾರ್ಗದರ್ಶನವನ್ನು ನೀಡಿ ಸಂವಿಧಾನಕ್ಕೆ ಉಲ್ಲಂಘನೆಯಾಗಿರುವಂತಹ ಅಂಶಗಳನ್ನು ಬದಲಾಯಿಸಿ ಅನ್ನುವಂತ ಮಾರ್ಗದರ್ಶನವನ್ನು ಸಂಸತ್ತಿಗೆ ಸರ್ವೋಚ್ಚ ನ್ಯಾಯಾಲಯ ನೀಡ್ತಾ ಇದೆ. ಸೊ ಹಾಗಾಗಿನೇ ಇಲ್ಲಿ ಮುಖ್ಯವಾಗಿ ನಾವು ನೋಡುವಂತ ಅಂಶಗಳು ತಿದ್ದುಪಡಿಗಳು ಅಂತೇಳಿ ಬಂದಾಗ ಇಲ್ಲಿ ತಿದ್ದುಪಡಿಗಳು ಅಥವಾ ಕಾನೂನುಗಳು ಅಂತ ಬಂದಾಗ ಸಂಸತ್ತು ಯಾವುದೇ ಸಂದರ್ಭದಲ್ಲಿ ನಾವು ಉಲ್ಲಂಘನೆಯನ್ನ ಮಾಡುವ ಹಾಗಿಲ್ಲ. ಇಫ್ ಇಟ್ ವಾಸ್ ವೈಲೇಟೆಡ್, ಉಲ್ಲಂಘನೆಯನ್ನ ಮಾಡಿದಾಗ ಸಂಸತ್ತಿಗೆ ಮಾರ್ಗದರ್ಶನ ಕೊಡುವ, ವಿಮರ್ಶೆ ಮಾಡಿ ಸಂಸತ್ತಿಗೆ ಮಾರ್ಗದರ್ಶನ ಕೊಡುವಂತ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಅಂತ ಸಿದ್ಧಾಂತಗಳು ಯಾವ್ಯಾವು ಇದಾವೆ ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಇನ್ ವಿಚ್ ದ ಫಸ್ಟ್ ಒನ್ ವಾಸ್, ವಿವಿಧ ಸಿದ್ಧಾಂತಗಳು ಅಂತ ಬಂದಾಗ ಮೊದಲನೇದು ದ ಡಾಕ್ಟ್ರಿನ್ ಆಫ್ ಕಲರೆಬಲ್ ಲೆಜಿಸ್ಲೇಷನ್. ದ ಡಾಕ್ಟ್ರಿನ್ ಆಫ್ colorable legislation. The doctrine of colorable legislation. ಇಲ್ಲಿ ವರ್ಣಚಿಹ್ನಿತ ಶಾಸನ ಸಿದ್ಧಾಂತ ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ವರ್ಣಚಿಹ್ನಿತ ಶಾಸನ ಸಿದ್ಧಾಂತ ಅಂದ್ರೆ ಇದರ ಅರ್ಥ ಏನು? ಸೊ ಸಂವಿಧಾನವನ್ನ ರಕ್ಷಣೆ ಮಾಡುವಂತದ್ರ ಬಗ್ಗೆ ಹೇಳ್ತಾ ಇದೆ. ದ ಫಸ್ಟ್ ಡಾಕ್ಟ್ರಿನ್ ಇಟ್ ಸೆಲ್ಫ್ ಇಟ್ ವಾಸ್ ಫೋಕಸಿಂಗ್ ಆನ್, ಅಂದ್ರೆ ಶಾಸನೀಯ ಸಂಸ್ಥೆಗಳು ವಾಸ್ತವವಾಗಿ ತಮ್ಮ ಸಾಂವಿಧಾನಿಕ ಅಧಿಕಾರಗಳನ್ನು ಮೀರಿ ಹೋದರೆ, ಇಫ್ ದ ಪಾರ್ಲಿಮೆಂಟ್ ಈಸ್ ವೈಲೇಟಿಂಗ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಆರ್ ಇಫ್ ದ ಪಾರ್ಲಿಮೆಂಟ್ ಈಸ್ against to the parliamentary the parliament is against to the constitutionality, then it will be reviewed by the Supreme Court and it will protect the constitution. So ನ್ಯಾಯಾಂಗ ವ್ಯವಸ್ಥೆಯು ಇಲ್ಲಿ ವರ್ಣಚಿಹ್ನಿತ ಶಾಸನ ಸಿದ್ಧಾಂತ ಅಂತಂದ್ರೆ ಶಾಸನೀಯ ಸಂಸ್ಥೆಗಳಾಗಿರುವಂತ ರಾಜ್ಯ ಶಾಸಕಾಂಗ ಅಥವಾ ಸಂಸತ್ತು ಮಾಡಿರುವಂತ ಕಾನೂನುಗಳು ಸಂವಿಧಾನಿಕತೆಯನ್ನ ಉಲ್ಲಂಘನೆ ಮಾಡಿದಾಗ ಅದನ್ನ ಪರಿವರ್ತನೆಗೊಳಿಸಿ ಅಂತೇಳಿ ಸೂಚನೆಯನ್ನ ನೀಡುವಂಥದ್ದು ಅಥವಾ ಸಾಂವಿಧಾನಿಕತೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದನ್ನ ಇಲ್ಲಿ ವರ್ಣಚಿಹ್ನಿತ ಶಾಸನ ಸಿದ್ಧಾಂತ ಅಂತ ನೋಡ್ತೀವಿ. ಇಟ್ ವಾಸ್ ಟು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತಾ ಇದೀವಿ. ಆರ್ ಇಟ್ ಈಸ್ ಟು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್, ಸಾಂವಿಧಾನಿಕ ಅಂಶಗಳನ್ನ ಕಾಪಾಡುವಂತ ತತ್ವವನ್ನ ಹೇಳ್ತಾ ಇದೆ ಅಥವಾ ಸಿದ್ಧಾಂತವನ್ನ ಹೇಳ್ತಾ ಇದೆ. ಸೊ ಸಂಸತ್ತು ಮಾಡಿರುವಂತ ಯಾವುದೇ ಶಾಸನಗಳು ಸಂವಿಧಾನವನ್ನು ಮೀರಿರುವಂತ ಉದ್ದೇಶಗಳನ್ನು ಹೊಂದಿದ್ದರೆ, ಇಫ್ ದ ಆಬ್ಜೆಕ್ಟಿವ್ಸ್ ಆರ್ ದ ಇಫ್ ದ ಏಮ್ಸ್ ಆರ್ ದ provisions of the parliamentary laws were against to the constitutional provisions, then those laws will be reviewed by the Supreme Court and the Supreme Court will protect the constitution ಅಂತ ಹೇಳುತ್ತೆ. ಅದನ್ನೇ ಇಲ್ಲಿ ವರ್ಣಚಿಹ್ನಿತ ಶಾಸನ ಸಿದ್ಧಾಂತ ಅಂತ ನೋಡ್ತೇವೆ. ನೆಕ್ಸ್ಟ್ ಸೆಕೆಂಡ್ ಒನ್, ದ ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟಾನ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ದ ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟಾನ್ಸ್ ಅಂದ್ರೆ ಸ್ವರೂಪ ಮತ್ತು ಉದ್ದೇಶಿತ ಸಿದ್ಧಾಂತ ಅಂತ ಹೇಳಿ ಕರೆಯಲಾಗುತ್ತೆ. ಸ್ವರೂಪ ಮತ್ತು ಉದ್ದೇಶಿತ ಸಿದ್ಧಾಂತ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಹೇಳುವಂಥದ್ದು ಕಾನೂನಿನ ತಾತ್ವಿಕತೆಯ ಸ್ಥಿರತೆಯನ್ನು ಕಾಪಾಡುವುದಕ್ಕೋಸ್ಕರವಾಗಿ ಇಟ್ ಈಸ್ ಟು ಪ್ರೊಟೆಕ್ಟ್ ದ ಸ್ಟೆಬಿಲಿಟಿ ಆಫ್ ದಿ ಲಾಸ್. ಕಾನೂನಿನ ತಾತ್ವಿಕತೆಯ ಸ್ಥಿರತೆಯನ್ನು ಕಾಪಾಡಲು ಕೇಂದ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಅಧಿಕಾರವನ್ನು ನೀಡಿರುವಂತದ್ದನ್ನು ನೋಡ್ತೇವೆ. ಅಂದ್ರೆ ವಿಚ್ ಇಸ್ ರಿಲೇಟೆಡ್ ಟು ದ ಸ್ಟೆಬಿಲಿಟಿ ಆಫ್ ದ ಲಾಸ್ ವೇರ್ ಇಟ್ ವಾಸ್ ಪ್ರೊವೈಡಿಂಗ್ ದ ಜ್ಯೂರಿಸ್ಡಿಕ್ಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಆಸ್ ವೆಲ್ ಆಸ್ ಸ್ಟೇಟ್ಸ್. ಇಟ್ ಪ್ರಮೋಟ್ಸ್ ದ ಜ್ಯೂರಿಸ್ಡಿಕ್ಷನ್ ಆಫ್ ಸೆಂಟ್ರಲ್ ಅಂಡ್ ಸ್ಟೇಟ್ಸ್. ಕೇಂದ್ರ ಮತ್ತು ರಾಜ್ಯದ ಕಾನೂನಿನ ಪ್ರತ್ಯೇಕ ಅಧಿಕಾರಗಳು ಮತ್ತು ಅದರ ವ್ಯಾಪ್ತಿಯ ಸ್ವರೂಪವನ್ನು ನೀಡಿರುವಂತದ್ದನ್ನು ನೋಡ್ತೇವೆ. ಇಟ್ ವಾಸ್ ಪ್ಯೂರ್ಲಿ ಫೋಕಸಿಂಗ್ ಆನ್ ದ ಜ್ಯೂರಿಸ್ಡಿಕ್ಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಕೇಂದ್ರ ಮತ್ತು ರಾಜ್ಯದ ವ್ಯಾಪ್ತಿಯ ಸ್ಪಷ್ಟನೆಯನ್ನ ನೀಡುವಂತದ್ದನ್ನು ನೋಡ್ತೇವೆ. ಅಂಡ್ ಯಾವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕಾನೂನು ಮಾಡುತ್ತೆ, ಯಾವ ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಕಾನೂನುಗಳನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾನೆ.
ವೇರ್ ಅಂಡರ್ ದ 7th ಶೆಡ್ಯೂಲ್ ಅಂತ ನೋಡ್ತೀವಲ್ವಾ ನಾವು 7ನೇ ಅನುಸೂಚಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇರುವಂತಹ ಅಧಿಕಾರಗಳನ್ನ ನೀಡಿದಾನೆ. ಅಂಡರ್ ದ 7th ಶೆಡ್ಯೂಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ವಿತ್ ರೆಸ್ಪೆಕ್ಟ್ ಟು ಸೆಂಟ್ರಲ್ ಅಂಡ್ ಸ್ಟೇಟ್ಸ್ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಕಾನೂನು ಮಾಡುವಂತ ಅಧಿಕಾರ ರಾಜ್ಯ ಕೇಂದ್ರಗಳಿಗಿದೆ. ಅಂಡ್ ಯಾವ ವಿಷಯಗಳು ಪಿತ್ ಅನ್ನುವಂಥದ್ದು ಕಾನೂನು ಮಾಡುವಂತ ಅಧಿಕಾರಗಳು ಅಂಡ್ ಸಬ್ಸ್ಟಾನ್ಸ್ ಅನ್ನುವಂಥದ್ದು ಯಾವ ವಿಷಯಗಳಿಗೆ ಮಾಡುವ ಅಧಿಕಾರಗಳು ಹೊಂದಿದೆ ಅಂತೇಳಿ. ಇಟ್ ಈಸ್ ದ ಪಿತ್ ಅನ್ನುವಂಥದ್ದು. ಪಿತ್ ವಿಚ್ ಇಸ್ ನಥಿಂಗ್ ಬಟ್ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಆಸ್ separated to make their own laws under the 7th schedule, that is a distribution of powers. ಅಧಿಕಾರದ ವಿತರಣೆಯನ್ನು ಮಾಡುವಂತದನ್ನು ನೋಡ್ತೇವೆ. 7ನೇ ಅನುಸೂಚಿ ಸಂವಿಧಾನದ 7ನೇ ಅನುಸೂಚಿ ಅಂಡರ್ ದಿ ಆರ್ಟಿಕಲ್ ನಂಬರ್ 246 ಅಲ್ಲಿ ನೋಡ್ತೇವೆ ನಾವು. ಈ 7ನೇ ಅನುಸೂಚಿಯಲ್ಲಿರುವಂತಹ ವಿಷಯಗಳನ್ನ ಸಂವಿಧಾನದ 246ನೇ ವಿಧಿಯಲ್ಲಿ ಪ್ರಸ್ತಾಪಗೊಂಡಿರುವಂತದ್ದನ್ನು ನೋಡ್ತೇವೆ. ಅಂಡರ್ ಪಾರ್ಟ್ 12 ಆಫ್ ದ ಕಾನ್ಸ್ಟಿಟ್ಯೂಷನ್ ಲೆಜಿಸ್ಲೇಟಿವ್ ಪವರ್ಸ್ ಅಂತ ನೋಡ್ತೇವೆ. ಸಂವಿಧಾನದ ಭಾಗ 12 ಇಲ್ಲಿ ಇರುವಂತದ್ದನ್ನು ನೋಡ್ತೇವೆ. ಅಂಡರ್ ಆರ್ಟಿಕಲ್ 246 11ನೇ ವಿಧಿಯಲ್ಲಿ ಇರುವಂತದ್ದನ್ನು ನೋಡ್ತೇವೆ. 11ನೇ ಭಾಗದಲ್ಲಿರುವಂತದ್ದನ್ನು ನೋಡ್ತೇವೆ. ಅಂಡರ್ ದಿ ಪಾರ್ಟ್ 11 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 246. ಸೊ ಇದಕ್ಕನುಸಾರವಾಗಿ ಇಲ್ಲಿ ಕೇಂದ್ರ ವಿಷಯಗಳು ಅಂತ ನೋಡ್ತೇವೆ. ದ ಸೆಂಟ್ರಲ್ ಲಿಸ್ಟ್ ಅಂಡರ್ ದ ಸೆಂಟ್ರಲ್ ಲಿಸ್ಟ್ central government can make the laws. Under the state list the state government can make the laws ಅಂತ ಹೇಳ್ತಾ ಇದ್ದಾನೆ. ಸೊ ಕೇಂದ್ರ ಪಟ್ಟಿಯಲ್ಲಿರುವಂತಹ 100 ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಕಾನೂನು ಮಾಡಬಹುದು ಅಂಡ್ ರಾಜ್ಯ ಪಟ್ಟಿಯಲ್ಲಿರುವಂತಹ 61 ವಿಷಯಗಳ ಮೇಲೆ ಕಾನೂನು ಮಾಡುವಂತ ಅಧಿಕಾರಗಳು ರಾಜ್ಯಕ್ಕೆ ಇರುವಂತದ್ದನ್ನು ನೋಡ್ತೇವೆ. ಸೊ ಪಿತ್ is nothing but the separation of powers with respect or distribution of powers with respect to central and states, and substance which is nothing but the items where or the list where the central and state government can make the laws. Next doctrine, that is the doctrine of incidental powers anta nodteve. That is ಸಹಾಯಕ ಅಧಿಕಾರದ ಸಿದ್ಧಾಂತ ಅಂತ ನೋಡ್ತೇವೆ ನಾವು. The doctrine of incidental powers, the doctrine of ancillary or incidental powers. ಸಹಾಯಕ ಸಿದ್ಧಾಂತ. ದ ಡಾಕ್ಟ್ರಿನ್ ಆಫ್ ಆನ್ಸಿಲರಿ ಆರ್ ಇನ್ಸಿಡೆಂಟಲ್ ಪವರ್ಸ್ ಅಂದ್ರೆ ಸಹಾಯಕ ಅನುಷಂಗಿಕ ಅಥವಾ ಅಧಿಕಾರದ ಸಿದ್ಧಾಂತ ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ಸಹಾಯಕ ಅಧಿಕಾರದ ಸಿದ್ಧಾಂತ. ಸೊ ಇಲ್ಲಿ ಮುಖ್ಯವಾಗಿ ಒಂದು ವಿಷಯದ ಮೇಲೆ ಕಾನೂನು ರಚಿಸುವ ಸಾಮರ್ಥ್ಯ ಅಥವಾ ಕಾನೂನುಗಳನ್ನು ರಚಿಸುವಾಗ ಅದು ಪರಿಣಾಮಕಾರಿಯಾಗಿ ಜಾರಿಗೆ ಬರುವಂತೆ ಎಲ್ಲಾ ಸಂಬಂಧಿತ ವಿಷಯಗಳ ಕಾರ್ಯವ್ಯಾಪ್ತಿಯನ್ನ ಆಯಾ ಕಾರ್ಯವ್ಯಾಪ್ತಿಗೆ ನೀಡಿರುವಂತದ್ದನ್ನು ನೋಡ್ತೇವೆ. ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಫಸ್ಟ್ ಆಫ್ ಆಲ್ ಈ ಸಿದ್ಧಾಂತ ಹೇಳುವಂತದ್ದು ಒಂದು ಕಾನೂನುಗಳನ್ನ ಮಾಡ್ತಾ ಇದೆ ಅಂದ್ರೆ ಅದರ ಸಹಾಯಕ ಅಂಗಸಂಸ್ಥೆಗಳೇನಿದಾವೆ. ಸೇ ಫಾರ್ ಎಕ್ಸಾಂಪಲ್ ಇವಾಗ ಸರ್ಟೆನ್ ಮಿನಿಸ್ಟ್ರಿ ಅಂತ ನೋಡ್ತೀವಿ. ಸರ್ಟೆನ್ ಮಿನಿಸ್ಟ್ರಿ ವಿಲ್ ಮೇಕ್ ದ ಲಾಸ್. ಕೆಲವೊಂದು ಸಚಿವಾಲಯವು ಕಾನೂನುಗಳನ್ನು ಮಾಡ್ತಾ ಇರುತ್ತೆ. ಸೊ ಈ ಕಾನೂನುಗಳನ್ನು ಮಾಡುವಂತ ಸಚಿವಾಲಯದ ಅಧೀನದಲ್ಲಿ ಯಾರು ಕಾರ್ಯನಿರ್ವಹಿಸುತ್ತಾರೋ ಇವರುಗಳಿಗೂ ಸಹ ಅದರಲ್ಲಿ ಬದಲಾವಣೆಗಳನ್ನು ಮಾಡುವಂತದ್ದು ಅಥವಾ ಅದರಲ್ಲಿ ಅನುಷಂಗಿಕ ಅಂತ ಹೇಳ್ತಾ ಇದ್ದಾನೆ. ಮಧ್ಯಂತರದಲ್ಲಿ ಕಾನೂನುಗಳನ್ನ ರಚನೆ ಮಾಡುವಂತ ಅಧಿಕಾರವನ್ನ ನೀಡ್ತಾ ಇದ್ದಾನೆ. ಅಂಡರ್ ದಿ ಮಿನಿಸ್ಟ್ರಿ ಅಂತ ಬಂದಾಗ ದ ಡಿಪಾರ್ಟ್ಮೆಂಟ್ಸ್, ಇದು ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ನಾನು. ದ ಡಿಪಾರ್ಟ್ಮೆಂಟ್ ಕ್ಯಾನ್ ಆಲ್ಸೋ ಮೇಕ್ ದ ಲಾಸ್ ಸಬಾರ್ಡಿನೇಟ್ ಟು ದ ಡಾಕ್ಟ್ರೈನ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಒಂದು ಯಾವುದೇ ವಿಷಯದ ಮೇಲೆ ಕಾನೂನು ರಚಿಸುವ ಸಾಮರ್ಥ್ಯಗಳು ಹೊಂದಿರಬೇಕಾದಾಗ ಅದನ್ನು ಪರಿಣಾಮಕಾರಿಗೆ ಜಾರಿಗೆ ಬರುವಂತೆ ಎಲ್ಲ ಸಂಬಂಧಿತ ವಿಷಯಗಳ ಮೇಲೆ ಆರ್ಯ ಕಾರ್ಯವ್ಯಾಪ್ತಿಯಲ್ಲಿರುವ ಸರ್ಕಾರಕ್ಕೆ ಅಧೀನ ಕಾನೂನುಗಳನ್ನು ರಚಿಸುವ ಅಧಿಕಾರವನ್ನು ನೀಡಿದೆ. ಸೊ ಈಗ ಪರ್ಟಿಕ್ಯುಲರ್ ಲಾಸ್ ವರ್ ಮೇಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂತ ಬಂದಾಗ ಪರ್ಟಿಕ್ಯುಲರ್ ಮಿನಿಸ್ಟ್ರಿ ಹ್ಯಾಸ್ ಮೇಡ್ ದ ಲಾಸ್. ಸೊ ಅಂಡರ್ ದಟ್ ಮಿನಿಸ್ಟ್ರಿ ಇಟ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್. ಅಲ್ಲ, ಕಾನೂನು ಮಾಡುವಂತದ್ದು ಒಂದು ಹಂತ ಆದ್ರೆ ಅದನ್ನು ಕಾರ್ಯರೂಪಕ್ಕೆ ತರುವಂತದ್ದು ಇನ್ನೊಂದು ಹಂತ. ಸೊ ಕಾನೂನು ರಚನೆ ಮಾಡಿರುವಂತ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತರಬೇಕಾದರೆ ಅಂತ ಸಂದರ್ಭದಲ್ಲಿ ಕಾರ್ಯನಿರ್ವಹಣೆಯಲ್ಲಿರುವಂತ ಯಾವುದೇ ಅಂಗಸಂಸ್ಥೆಗಳು ಯಾವುದೇ ಇಲಾಖೆಗಳು ಅದಕ್ಕೆ ಅಧೀನವಾಗಿ ಕಾನೂನುಗಳನ್ನ ರಚನೆ ಮಾಡಿ ಕಾರ್ಯರೂಪಕ್ಕೆ ತರುವಂತದ್ದನ್ನೇ ಇಲ್ಲಿ ಅನುಷಂಗಿಕ ಅಥವಾ ಸಹಾಯಕ ಅಧಿಕಾರದ ಸಿದ್ಧಾಂತ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ದ ಡಾಕ್ಟ್ರಿನ್ ಆಫ್ ಲ್ಯಾಚಸ್ ಅಂತ ಕರಿತೀವಿ. ವಿಲಂಬನ ಸಿದ್ಧಾಂತ ಅಂತೇಳಿ ಕರೆಯಲಾಗುತ್ತೆ. ದ ಡಾಕ್ಟ್ರಿನ್ ಆಫ್ ಲ್ಯಾಚಸ್.
ದ ಡಾಕ್ಟ್ರಿನ್ ಆಫ್ ಲ್ಯಾಚಸ್, ವಿಳಂಬದ ಸಿದ್ಧಾಂತ ಅಂತೇಳಿ ಕರಿತೀವಿ. ಸೊ ಏನ್ ಹೇಳುತ್ತೆ ಇದು? ಸೊ ನ್ಯಾಯಾಲಯಗಳಲ್ಲಿ ಅನ್ಯಾಯಕ್ಕೆ ಒಳಗಾದ ವ್ಯಕ್ತಿಯು ನಿರ್ದಿಷ್ಟ ಅವಧಿಯ ಒಳಗಡೆ ಏನು ಅಪೀಲುಗಳನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಹ್ಯಾಸ್ ಟು ಅಪೀಲ್ ಟು ದ ಕೋರ್ಟ್ಸ್ ವಿತ್ ಇನ್ ಪರ್ಟಿಕ್ಯುಲರ್ ಸರ್ಟೆನ್ ಟೈಮ್ ಪೀರಿಯಡ್ ಅಂತ ಹೇಳ್ತಾ ಇದ್ದಾನೆ. ನಿರ್ದಿಷ್ಟ ಕಾಲಾವಧಿಗೆ ಒಳಗಾಗಿ ಅನ್ಯಾಯಕ್ಕೆ ಒಳಗಾಗಿರುವಂತ ವ್ಯಕ್ತಿಯು ನಿಗದಿತ ಅವಧಿಯ ಒಳಗಡೆ ನ್ಯಾಯಾಲಯದಲ್ಲಿ ತನ್ನ ಹಕ್ಕುಗಳನ್ನು ಕೇಳುವಂತ ಅಧಿಕಾರವನ್ನ ಹೊಂದಿರ್ತಾನೆ. ಅಂದ್ರೆ ಇಲ್ಲಿ ಅರ್ಥ, ಇಲ್ಲಿ ತಡವಾಗಿ ಅಥವಾ ಅವಧಿಯನ್ನ ಮೀರಿ ಏನಾದ್ರೂ ಅವನು ಅಪೀಲ್ ಅನ್ನು ಮಾಡಿದಾಗ ಅದನ್ನ ವಿಳಂಬಗೊಳಿಸಲಾಗತ್ತೆ ಅಂತ ಹೇಳ್ತಾ, ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅಂತ ಹೇಳ್ತಾ ಇದೆ. ಸೊ ದ ಜುಡಿಷಿಯರಿ ವಿಲ್ ಟೇಕ್ ದ ಅಪೀಲ್ ವಿತ್ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಂತ ಹೇಳ್ತಾ ಇದ್ದಾನೆ. ಈಗ ಯಾವುದೋ 100 ವರ್ಷದ ಹಿಂದೆ ಅಥವಾ ಯಾವುದೋ 10 ವರ್ಷದ ಹಿಂದೆ ಅನ್ಯಾಯಕ್ಕೊಳಗಾಗಿರುವಂತ ವ್ಯಕ್ತಿ ಈಗ ಸಡನ್ ಆಗಿ ಬಂದು ಅವನು ಏನು ಅಪೀಲ್ ಅನ್ನು ಮಾಡಿದಾಗ ಅದನ್ನ ಆ ಅರ್ಜಿಗಳನ್ನ ನ್ಯಾಯಾಲಯ ಸ್ವೀಕರಿಸುವುದಿಲ್ಲ. ಯಾಕೆ ಅಂದ್ರೆ ಜನಸಾಮಾನ್ಯರಿಗೆ ಆ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾನೆ, ಜವಾಬ್ದಾರಿ ಇರಬೇಕು ಅನ್ನುವಂಥದ್ದು ಇತ್ತೀಚಿದ್ದ ಅಂತ ಹೇಳ್ತಾ ಇದೆ. ಏನೋ ಪ್ರತಿಯೊಂದು ಕಾನೂನುಗಳ ಅಡಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅನ್ಯಾಯಕ್ಕೊಳಪಟ್ಟರೆ ಆ ವ್ಯಕ್ತಿಯು ನಿಗದಿತ ಅವಧಿಯ ಒಳಗಡೆ ತನ್ನ ಅರ್ಜಿಯನ್ನ ಸಲ್ಲಿಸಬಹುದು. ಅವಾಗ ಮಾತ್ರ ನ್ಯಾಯಾಲಯ ಅದಕ್ಕೆ ಹೊಣೆಗಾರಿಕೆ ಆಗಿರುತ್ತೆ. ಈಗ ಹೆಚ್ಚಿನ ಅವಧಿ ಅಥವಾ ಅವಧಿಯ ನಂತರದಲ್ಲಿ ಏನಾದ್ರೂ ಆ ವ್ಯಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅದಕ್ಕೆ ಕಾನೂನುಬದ್ಧವಾಗಿ ಅಥವಾ ನ್ಯಾಯಾಲಯಕ್ಕೆ ಅನುಸಾರವಾಗಿ ಅದನ್ನ ನಿರಾಕರಿಸಲಾಗತ್ತೆ ಅಂತ ಹೇಳ್ತಾ ಇದೆ. ಅದನ್ನೇ ನಾವು ದ ಡಾಕ್ಟ್ರಿನ್ ಆಫ್ ಲ್ಯಾಚಸ್ ಅಂತ ಕರಿತೀವಿ. ಸೊ ಇದರ ಅಡಿಯಲ್ಲಿ ಒಂದು ಅಂಶವನ್ನ ನೋಡ್ತೀವಿ ನಾವು, ಸ್ಟೇರ್ ಡೆಸಿಸಸ್ ಅಂತ ಹೇಳಿ ಕರೆಯಲಾಗುತ್ತೆ. ಪರ್ಟಿಕ್ಯುಲರ್ ಏನೋ ಕೀವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ಸ್. ಸ್ಟೇರ್ ಡೆಸಿಸಸ್ ಅಂತ ಹೇಳಿ ಕರಿತೀವಿ. ಸೊ ಇದರ ಅರ್ಥ ನಿರ್ಧರಿಸಿದ ವಿಷಯಗಳ ಪರವಾಗಿ ನಿಲ್ಲುವುದು ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ನ್ಯಾಯಾಲಯ ಯಾವುದೇ ಒಂದು ನಿರ್ಧಾರಿತ ಅಂಶ ಅಥವಾ ವಿಷಯಗಳನ್ನ ತೆಗೆದುಕೊಂಡ್ರೆ ಅದರ ಪರವಾಗಿ ನಿಲ್ಲುವಂತದ್ದನ್ನ ಹೇಳ್ತಾ ಇದೆ. ಅಂದ್ರೆ ನ್ಯಾಯಾಲಯಗಳು ಪೂರ್ವ ನಿದರ್ಶನಗಳನ್ನ ಪರಿಶೀಲಿಸಬೇಕು ಅಂತ ಹೇಳ್ತಾ ಇದ್ದಾನೆ. ವೇರ್ ದ ಜುಡಿಷಿಯರಿ ನೀಡ್ ಟು ಫಾಲೋ ದ ಡಿಸಿಷನ್ಸ್ ಆರ್ ಇಟ್ ನೀಡ್ ಟು ಫಾಲೋ ಸರ್ಟೆನ್ ಡೈರೆಕ್ಷನ್ಸ್ ಅಂತ ಹೇಳ್ತಾ ಇದೆ. ಅಂದ್ರೆ ಹಿಂದಿನ ತೀರ್ಪಿನಲ್ಲಿ ಯಾವ ಅಂಶಗಳನ್ನ ಯಾವ ನಿರ್ಧಾರಗಳನ್ನ ತೆಗೆದುಕೊಂಡಿರುತ್ತೋ ಆ ನಿರ್ಧಾರಗಳನ್ನ ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ which is nothing but the Supreme Court while promoting or while giving the judgments it need to follow the previous judgments or previous orders of the court. ಹಿಂದಿನ ತೀರ್ಪುಗಳು ಏನನ್ನು ಕೊಟ್ಟಿರುತ್ತೋ ಅದಕ್ಕೆ ಅನುಸಾರವಾಗಿ ತನ್ನ ತೀರ್ಪನ್ನ ಜಾರಿಗೆ ತರಬೇಕು ಅಂತ ಹೇಳ್ತಾ ಇದೆ. ಅಂದ್ರೆ ಕಾನೂನಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಇಟ್ ಈಸ್ ಟು ಸ್ಟಾಬಿಲೈಸ್ ದ ಲಾಸ್, ದ ಸುಪ್ರೀಂ ಕೋರ್ಟ್ ಆರ್ ದ ಕೋರ್ಟ್ ಆಲ್ವೇಸ್ ನೀಡ್ ಟು ಫಾಲೋ ದ ಪ್ರೀವಿಯಸ್ ಜಜ್ಮೆಂಟ್ಸ್ ಆರ್ ಪ್ರೀವಿಯಸ್ ಆರ್ಡರ್ಸ್ ಅಂತ ಹೇಳ್ತಾ ಇದೆ. ಸೊ ಒಂದೇ ರೀತಿಯಾದ ಏನು ಸ್ವರೂಪಗಳಿತ್ತು ಅಂದ್ರೆ ಮೊಕದ್ದಮೆಗಳು ನ್ಯಾಯಾಲಯದ ಮುಂದೆ ಇದ್ದಾಗ ಅದು ಹೆಚ್ಚಿನ ಕಾಲಾವಧಿಯನ್ನು ತೆಗೆದುಕೊಳ್ಳದೆ ಕಾನೂನಿನ ಸ್ಥಿರತೆಯನ್ನ ಅದರ ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಿಗದಿತ ಸಮಯದಲ್ಲಿ ಮತ್ತೇನ್ ಮಾಡುತ್ತೆ, ಅದು ಹಿಂದಿನ ತೀರ್ಪುಗಳನ್ನ ಆಧಾರವಾಗಿ ಇಟ್ಟುಕೊಂಡು ಏನು ಜಾರಿಗೆ ತರುವಂತದ್ದನ್ನೇ ಇಲ್ಲಿ ಸ್ಟೇರ್ ಡೆಸಿಸಸ್ ಅಂತೇಳಿ ಕರೆಯಲಾಗತ್ತೆ. ಸೊ ನೆಕ್ಸ್ಟ್ ಉಳಿದಿರುವಂತ ಡಾಕ್ಟ್ರಿನ್ಸ್ ಅಂತ ಬಂದಾಗ ದ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್, ಮೂಲ ರಚನೆಯ ಸಿದ್ಧಾಂತ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣವನ್ನ ಜಾರಿಗೆ ತಂದು ಈ ಸಿದ್ಧಾಂತವನ್ನ ಪ್ರಸ್ತುತ ಮಾಡಿರುವಂತದ್ದನ್ನು ನೋಡ್ತೀವಿ. ದ ಸುಪ್ರೀಂ ಕೋರ್ಟ್ ಕೇಮ್ ಔಟ್ ವಿತ್ ದಿಸ್ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಬೈ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಇನ್ ದ ಇಯರ್ 1973. ಏನ್ ಹೇಳುತ್ತೆ ಇದು? ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂಥದ್ದು ಮೂಲಭೂತ ರಚನೆಯಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ಮೂಲಭೂತ ರಚನೆಯಲ್ಲಿ ಅಥವಾ ಮೂಲಭೂತ ರಚನೆ ಅನ್ನುವಂಥ ಪದ ಸಂವಿಧಾನದಲ್ಲಿ ಎಲ್ಲಿಯೂ ಸಹ ಉಲ್ಲೇಖ ಆಗಿಲ್ಲ. ಇಟ್ ವಾಸ್ ನಾಟ್ ಡಿಫೈನ್ಡ್, ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಏನ್ ಹೇಳುತ್ತೆ ಇದು? ಸೊ ಆಲ್ರೆಡಿ ನಾವು ಹೇಳಿರುವ ಹಾಗೆ ತಿದ್ದುಪಡಿಗಳು ಅಥವಾ ಕಾನೂನುಗಳನ್ನ ಮಾಡುವಂತ ಅಧಿಕಾರಗಳು ಸಂಪೂರ್ಣವಾಗಿ ಸಂಸತ್ತಿಗೆ ನೀಡಲಾಗಿದೆ. ದ ಲಾಸ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ಸ್ ವಿಲ್ ಬಿ ಮೇಡ್ ಓನ್ಲಿ ಬೈ ದ ಪಾರ್ಲಿಮೆಂಟ್. ಸೊ ಹಾಗಿದ್ದಾಗ ಸಂಸತ್ತು ಇಲ್ಲಿ ನಿರಂಕುಶವಾಗಿ ಆಗುತ್ತೆ. ಇಟ್ ಮೇ ಆಕ್ಟ್ ಲೈಕ್ ಅ ಡಿಕ್ಟೇಟರ್. ಸೊ ಟು ಕಂಟ್ರೋಲ್ ದ ಡಿಕ್ಟೇಟೋರಿಯಲ್ ಪವರ್ಸ್ ಆಫ್ ದ ಪಾರ್ಲಿಮೆಂಟ್, ಇಟ್ ಈಸ್ ಟು ಲಿಮಿಟ್
ಆರ್ ಕಂಟ್ರೋಲ್ ದ ಡಿಕ್ಟೇಟೋರಿಯಲ್ ಪವರ್ಸ್ ಆಫ್ ಪಾರ್ಲಿಮೆಂಟ್. ದ ಡಿಕ್ಟೇಟೋರಿಯಲ್ ಪವರ್ಸ್ ಆಫ್ ಪಾರ್ಲಿಮೆಂಟ್. ಸಂಸತ್ತಿನ ನಿರಂಕುಶ ಅಧಿಕಾರವನ್ನ ನಿಯಂತ್ರಿಸುವುದಕ್ಕಾಗಿ ಅಥವಾ ನಿರ್ಬಂಧಿಸುವುದಕ್ಕೋಸ್ಕರವಾಗಿ ಸರ್ವೋಚ್ಚ ನ್ಯಾಯಾಲಯ ಈ ಮೂಲಭೂತ ರಚನೆಯನ್ನು ಜಾರಿಗೆ ತಂದಿದೆ. ಸೊ ಇದರಲ್ಲಿ ಏನ್ ಮಾಡುತ್ತೆ, ಕೆಲವೊಂದಿಷ್ಟು ಅಂಶಗಳನ್ನ ಸರ್ವೋಚ್ಚ ನ್ಯಾಯಾಲಯ ಸೇರಿಸುವಂತದ್ದನ್ನ ನೋಡ್ತೀವಿ. ಅಂಡರ್ ದಿಸ್ ಸರ್ಟೆನ್ ಫ್ಯಾಕ್ಟರ್ಸ್ ಆರ್ ಸರ್ಟೆನ್ ಐಟಮ್ಸ್. The certain factors or certain items were mentioned in the basic structure. ಸೊ ಈ ಅಂಶಗಳಿಗೆ ಧಕ್ಕೆ ಆಗದೇ ಇರುವ ರೀತಿಯಲ್ಲಿ ತಿದ್ದುಪಡಿ ಅಥವಾ ಕಾನೂನುಗಳನ್ನ ಮಾಡಿ ಅಂತ ಹೇಳ್ತಾ ಇದೆ. ಸೊ ಸಂಸತ್ತು ತನ್ನ ನಿರಂಕುಶ ಆಡಳಿತ ಅಧಿಕಾರವನ್ನು ನಿಯಂತ್ರಿಸಿಕೊಳ್ಳುವುದಕ್ಕಾಗಿ, ಅದರ ಅಧಿಕಾರವನ್ನು ನಿಯಂತ್ರಿಸುವುದಕ್ಕೋಸ್ಕರವಾಗಿ ಸರ್ವೋಚ್ಚ ನ್ಯಾಯಾಲಯ ಸಂಸತ್ತಿಗೆ ಕೆಲವು ನಿರ್ಬಂಧನೆಗಳನ್ನ ಹೇರುವಂತದ್ದನ್ನು ನೋಡ್ತೀವಿ. ಆ ನಿರ್ಬಂಧನೆಗಳೇ ಮೂಲಭೂತ ರಚನೆಯ ಅಂಗಗಳು ಅಂತ ಕರಿತೀವಿ. The items under the basic structure should not be violated. As of now, around some 22 elements are there in the basic structure. The parliament can make the laws or it may amend the constitution, but it should not violate the elements of the basic structure ante ಹೇಳ್ತಾ ಇದೆ, which is to limit or restrict the powers of dictatorial powers of the parliament. ಅದನ್ನೇ basic structure ಅಂತ ನೋಡ್ತೀವಿ. Next, the doctrine of harmonious construction. Doctrine of harmonious construction. ಸಮಂಜಸ ವಾಕ್ಯ ವ್ಯವಸ್ಥೆಯ ಸಿದ್ಧಾಂತ ಅಂತ ನೋಡ್ತೀವಿ. ಸಮಂಜಸ ವಾಕ್ಯ ವ್ಯವಸ್ಥೆಯ ಸಿದ್ಧಾಂತ, ಹಾರ್ಮೋನಿಯಸ್, ದ ಡಾಕ್ಟ್ರಿನ್ ಆಫ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್. ದ ಡಾಕ್ಟ್ರಿನ್ ಆಫ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್. ಸಮಂಜಸ ವಾಕ್ಯ ವ್ಯವಸ್ಥೆಯ ಸಿದ್ಧಾಂತ ಅಂತ ನೋಡ್ತೀವಿ. ಸಂವಿಧಾನದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಅರ್ಥಗಳಿದ್ದರೆ, ಇಫ್ ದ ಪರ್ಟಿಕ್ಯುಲರ್ ಇನ್ ದ ಕಾನ್ಸ್ಟಿಟ್ಯೂಷನ್ ವೇರ್ ಇಫ್ ದ ಪರ್ಟಿಕ್ಯುಲರ್ ಟರ್ಮ್ಸ್ were used 2 or more than 2 times, then it need to protect those all the key terms which were used in that laws or in the constitution. ಸಂವಿಧಾನದಲ್ಲಿ ಅಥವಾ ಕಾನೂನು ಅಥವಾ ಸಂವಿಧಾನದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಅರ್ಥಗಳಿದ್ದರೆ, if the laws are in the constitution having a different key terms used but terms are different, if the terms are different ಅಂದಾಗ ಬಳಕೆ ಮಾಡಿರುವಂತ ಪದಗಳು ವಿಭಿನ್ನವಾಗಿದ್ದಾಗ ಅಥವಾ ಅದರ ಅರ್ಥಗಳು ವಿಭಿನ್ನವಾಗಿದ್ದಾಗ, if the meaning was different, if the meaning of the term which was used in the constitution or laws was different, then it is the responsibility of the court to justify all the keywords which were used in the laws or constitution. ಸಂವಿಧಾನದಲ್ಲಿ ಬಳಕೆಯಾಗಿರುವಂತ 2 ಅಥವಾ 2ಕ್ಕಿಂತ ಹೆಚ್ಚಿನ ಪದಗಳ ಅರ್ಥ ಉದ್ಭವ ಅರ್ಥ ಆಗಿದ್ದರೆ ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚಿನ ಪದಗಳ ಅರ್ಥಗಳು ವಿಭಿನ್ನವಾಗಿದ್ದರೆ ಅಂತ ಸಂದರ್ಭದಲ್ಲಿ ದ್ವಂದ್ವತೆ ಉದ್ಭವ ಆಗುತ್ತೆ ಅಲ್ವಾ. It usually creates conflicts between the key terms used in the constitution. So to protect that constitution, to protect the keyword which were used in the constitution, again the Supreme Court will validate that ಅಂತ ಹೇಳ್ತಾ ಇದ್ದಾನೆ. ಸೊ 2 ಅಥವಾ 2ಕ್ಕಿಂತ ಹೆಚ್ಚಿನ ಅಂಶಗಳು ಅಥವಾ 2ಕ್ಕಿಂತ ಹೆಚ್ಚಿನ ಪದಗಳ ದ್ವಂದ್ವತೆ ಉಂಟಾದರೆ ಅಂತ ಸಂದರ್ಭದಲ್ಲಿ 2 ಪದಗಳ ಮಾನ್ಯತೆಯನ್ನ ನೀಡುವಂಥದ್ದು, ಆ 2 ಪದಗಳಿಂದ ಸಂವಿಧಾನಕ್ಕೆ ಧಕ್ಕೆ ಆಗದೇ ಇರುವ ರೀತಿಯಲ್ಲಿ ಏನು ರಕ್ಷಣೆ ಮಾಡುವಂತದ್ದನ್ನೇ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಾಡುತ್ತೆ. ಅದನ್ನೇ ದ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತ ನೋಡ್ತೇವೆ. ನೆಕ್ಸ್ಟ್ ಒನ್, ದ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಗ್ರಹಣ ಸಿದ್ಧಾಂತ ಅಂತೇಳಿ ಕರೆಯಲಾಗತ್ತೆ. ಗ್ರಹಣ ಸಿದ್ಧಾಂತ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂದರೆ ಸೊ ದ ಲಾಸ್ ಮೇಡ್ ಬೈ ದ laws made before the independence ಅಂತ ನೋಡ್ತೀವಿ. The doctrine of eclipse always it is before 1947, before independence. ಸೊ ಸ್ವತಂತ್ರ ಪೂರ್ವದಲ್ಲಿ ಮಾಡಿರುವಂತ ಕಾನೂನುಗಳು, the laws which were made before independence, if it was violating the fundamental rights, ಸ್ವತಂತ್ರ ಪೂರ್ವದಲ್ಲಿ ಮಾಡಿರುವಂತ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಉದ್ಭವ ಮಾಡಿದರೆ ಅಂತ ಕಾನೂನುಗಳನ್ನ ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸುವಂತದ್ದನ್ನ ನೋಡ್ತೀವಿ. ದೋಸ್ ವರ್ ಟೆಂಪರರಿಲಿ ಅಬೋಲಿಷ್ಡ್ ಅಂತ ಹೇಳ್ತಾ ಇದ್ದಾನೆ.
ಅಂದ್ರೆ ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸಲಾಗುತ್ತೆ. ಹಾಗಾದ್ರೆ ಅರ್ಥ ಏನು? ಮುಂದಿನ ದಿನಮಾನಗಳಲ್ಲಿ ನಿಷ್ಕ್ರಿಯಗೊಂಡ ಕಾನೂನುಗಳು ಪುನಃ ಜಾರಿಗೆ ಬರುವಂತ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. The whatever the laws that were abolished can be rectified. It will be changed and then it will be again implemented in the system ಅಂತ ಹೇಳ್ತಾ ಇದ್ದಾನೆ. ಸೊ ಯಾವುದೇ ಒಂದು ನಿರ್ದಿಷ್ಟ ಕಾನೂನುಗಳು ಸ್ವತಂತ್ರ ಪೂರ್ವದಲ್ಲಿ ಮಾಡಿರುವಂತಹ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉದ್ಭವವನ್ನ ಮಾಡಿದರೆ ಅಥವಾ ಮೂಲಭೂತ ಉಲ್ಲಂಘನೆಯನ್ನ ಮಾಡಿದಾಗ ಅಂತಹ ಕಾನೂನುಗಳನ್ನ ಧಕ್ಕೆ ಅಥವಾ ಉಲ್ಲಂಘನೆ ಮಾಡಿರುವಂತಹ ಕಾನೂನುಗಳನ್ನ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿ ರದ್ದುಗೊಳಿಸುವಂತದ್ದನ್ನ ನೋಡ್ತೀವಿ. The complete laws will be temporarily abolished. These laws will be completely temporarily abolished ಅಂತ ಹೇಳ್ತಾ ಇದ್ದಾನೆ. Those laws, if it was violating the fundamental rights, those laws will be temporarily abolished if it was violating the fundamental rights. So temporarily ಅಂತ ಹೇಳ್ತಾ ಇದೆ, ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸಲಾಗುತ್ತೆ. ಹಾಗಿದ್ದಾಗ ಇದರಲ್ಲಿ ಬದಲಾವಣೆಗಳನ್ನ ತಗೊಂಡ್ಬಂದು ಪುನಃ ಅದನ್ನ ಕಾನೂನುಗಳು ಪುನಃ ಜಾರಿಗೆ ತರುವಂತ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿದೆ. ಅಂಡ್ ಇದನ್ನ ಅಗೇನ್ ಜುಡಿಷಿಯರಿನೇ ಹೇರುವಂತದ್ದು ನೋಡ್ತೀವಿ. ಸುಪ್ರೀಂ ಕೋರ್ಟ್ ಹ್ಯಾಸ್ ದಟ್ ಅಬ್ಸಲ್ಯೂಟ್ ಅಥಾರಿಟಿ. The laws made which were before the independence were violating the fundamental rights, then those laws will be temporarily abolished. By changing those laws, again it can be implemented in the system ಅಂತ ಹೇಳ್ತಾ ಇದೆ. That is a doctrine of eclipse ಅಂತ ನೋಡ್ತೀವಿ. And next one, it was a doctrine of severability. ತೀವ್ರತೆಯ ಅಥವಾ ವಿಭಾಜ್ಯತೆಯ ಸಿದ್ಧಾಂತ ಅಂತ ಹೇಳಿ ಕರೆಯಲಾಗುತ್ತೆ. ದ ಡಾಕ್ಟ್ರಿನ್ ಆಫ್ ಸೆವೆರಬಿಲಿಟಿ. ದ ಡಾಕ್ಟ್ರಿನ್ ಆಫ್ ಸೆವೆರಬಿಲಿಟಿ, ತೀವ್ರತೆಯ ಅಥವಾ ವಿಭಾಜ್ಯತೆಯ ಸಿದ್ಧಾಂತ. ತೀವ್ರತೆಯ ಅಥವಾ ವಿಭಾಜ್ಯತೆಯ ಸಿದ್ಧಾಂತ ಇಲ್ಲಿ ಇಟ್ ಈಸ್ ಪೋಸ್ಟ್ ಆಫ್ಟರ್ 1947, ದಟ್ ಈಸ್ ಪೋಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಾ ಇದ್ದಾನೆ. ಸ್ವತಂತ್ರ ನಂತರದಲ್ಲಿ ಮಾಡಿರುವಂತ ಯಾವುದೇ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉದ್ಭವ ಮಾಡಿದರೆ, ದ ಲಾಸ್ ಮೇಡ್ ಬೈ ದ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ post after the independence were violating the fundamental rights. If it was violating the fundamental rights ಅಂದ್ರೆ ಸೊ ಇದು ಸಂಪೂರ್ಣವಾಗಿ ಅಲ್ಲ, it was not completely the laws. Those provisions, either the keywords or sentences or the paragraphs will be changed. ಗ್ರಹಣ ಸಿದ್ಧಾಂತದಲ್ಲಿ ಸಂಪೂರ್ಣ ಕಾನೂನನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗುತ್ತೆ. ಆದರೆ ಇಲ್ಲಿ ಸ್ವತಂತ್ರ ನಂತರದಲ್ಲಿ ಮಾಡಿರುವಂತಹ ಯಾವುದೇ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯನ್ನು ಉದ್ಭವ ಮಾಡಿದರೆ ಅಥವಾ ಉಲ್ಲಂಘನೆಯನ್ನ ಮಾಡಿದಾಗ ಯಾವ ಪದಗಳು ಉಲ್ಲಂಘನೆ ಮಾಡಿರುತ್ತೋ, ಯಾವ ವ್ಯಾಖ್ಯಾನ ಉಲ್ಲಂಘನೆ ಮಾಡಿರುತ್ತೋ ಅಥವಾ ಯಾವ ಪ್ಯಾರಾಗ್ರಾಫ್ ಸಂವಿಧಾನವನ್ನ ಅಥವಾ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿರುತ್ತೋ ಅವುಗಳಿಗೆ ಮಾತ್ರ ಬದಲಾವಣೆ ಮಾಡುವಂತದ್ದನ್ನು ನೋಡ್ತೀವಿ. ಓನ್ಲಿ ದ ವರ್ಡ್ಸ್, sentences or paragraphs will be changed or it was replaced ante ನೋಡ್ತೀವಿ. The keywords, sentences or the paragraphs will be replaced. ಸಂಪೂರ್ಣ ಕಾನೂನು ಇಲ್ಲಿ ರದ್ದುಗೊಳಿಸಲಾಗುವುದಿಲ್ಲ. ಕೇವಲ ಯಾವ ಪದ ಉಲ್ಲಂಘನೆ ಮಾಡಿರುತ್ತೋ ಅದನ್ನ ಬದಲಾವಣೆ ಮಾಡಲಾಗುತ್ತೆ, ಯಾವ ವ್ಯಾಖ್ಯಾನ ಉಲ್ಲಂಘನೆ ಮಾಡಿರುತ್ತೆ ಅದನ್ನ ಬದಲಾವಣೆ ಮಾಡಲಾಗುತ್ತೆ, ಅಥವಾ ಯಾವ್ದಾದ್ರು ನಿರ್ದಿಷ್ಟ ಪ್ಯಾರಾಗ್ರಾಫ್ ಏನಾದ್ರು ಉಲ್ಲಂಘನೆ ಮಾಡಿದ್ರೆ ಆ ಪ್ಯಾರಾಗ್ರಾಫ್ ಅನ್ನ ಬದಲಾಯಿಸುವಂತದ್ದನ್ನ ಇಲ್ಲಿ ಸೆವೆರಬಿಲಿಟಿ ಅಂತ ನೋಡ್ತೀವಿ. ತೀವ್ರತೆಯ ಅಥವಾ ವಿಭಾಜ್ಯತೆಯ ಸಿದ್ಧಾಂತ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್, ದ ಡಾಕ್ಟ್ರಿನ್ ಆಫ್ ಟೆರಿಟೋರಿಯಲ್ ನೆಕ್ಸಸ್. ಮುಂದಿನ ಸಿದ್ಧಾಂತ ಭೌಗೋಳಿಕ ಸಂಬಂಧಿತ ಸಿದ್ಧಾಂತ ಅಂತೇಳಿ ನೋಡ್ತೀವಿ. ಭೌಗೋಳಿಕ ಸಂಬಂಧಿತ ಸಿದ್ಧಾಂತ, ದ ಡಾಕ್ಟ್ರಿನ್ ಆಫ್ ಟೆರಿಟೋರಿಯಲ್ ನೆಕ್ಸಸ್. ದ ಡಾಕ್ಟ್ರಿನ್ ಆಫ್ ಟೆರಿಟೋರಿಯಲ್ ನೆಕ್ಸಸ್. ಭೌಗೋಳಿಕ ಸಂಬಂಧಿತ ಸಿದ್ಧಾಂತ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಅಗೇನ್ ಅಧಿಕಾರದ ವಿಭಜನೆಯನ್ನ 7ನೇ ಅನುಸೂಚಿಯಲ್ಲಿ ಕೊಟ್ಟಿದ್ದಾನೆ. ಅಂಡರ್ ದ 7th ಶೆಡ್ಯೂಲ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಹ್ಯಾವ್ ದ ಅಬ್ಸಲ್ಯೂಟ್ ಪವರ್ ಟು ಮೇಕ್ ದ ಲಾಸ್. ಬಟ್ ಒಂದು ವೇಳೆ ಇಲ್ಲಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ಮೀರಿ ಏನಾದ್ರೂ ಕಾನೂನುಗಳನ್ನ ಮಾಡಬೇಕಾದ್ರೆ ಅಲ್ಲಿ ಆ ನೆರೆಹೊರೆಯ ಅಥವಾ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಕಾನೂನುಗಳನ್ನ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾನೆ. ವಿಚ್ ಇಸ್ ನಥಿಂಗ್ ಬಟ್ ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರದ ವಿಭಜನೆಯ ಮೂಲ ತತ್ವಗಳನ್ನ ಹೊಂದಿರುತ್ತೆ. ದ ವೇರ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್
were having the boundary, they were having the distribution of powers between central and states. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸರಿಸಮಾನವಾದ ಅಧಿಕಾರಗಳನ್ನು ಕೊಟ್ಟಿರುವಂತದ್ದನ್ನು ನೋಡ್ತೀವಿ 7ನೇ ಅನುಸೂಚಿಯಲ್ಲಿ. ಬಟ್ ಒಂದು ವೇಳೆ ಒಂದು ರಾಜ್ಯವು ತನ್ನ ಭೌಗೋಳಿಕ ವ್ಯಾಪ್ತಿಯ ಹೊರಗಿನ ಅಂಶಗಳಿಗೆ ಕಾನೂನುಗಳನ್ನು ಮಾಡಬೇಕಾದ್ರೆ, ಇಫ್ ದ ಪರ್ಟಿಕ್ಯುಲರ್ ಸ್ಟೇಟ್ಸ್ need to make laws outside the territorial extent, outside the territorial extent, ಒಂದು ವೇಳೆ ರಾಜ್ಯ ಶಾಸಕಾಂಗವು ತನ್ನ ಭೌಗೋಳಿಕ ವ್ಯಾಪ್ತಿಯ ಹೊರಗಿನ ವಿಷಯಗಳ ಮೇಲೆ ಕಾನೂನುಗಳನ್ನ ವಿಸ್ತರಿಸುವಂತ ಅಧಿಕಾರವನ್ನು ಹೊಂದಿರುತ್ತೆ. ದೇ ಕ್ಯಾನ್ ಎಕ್ಸ್ಟೆಂಡ್ ದ ಲಾಸ್ ಮೇಡ್ ಬೈ ದ ಸ್ಟೇಟ್ ಔಟ್ಸೈಡ್ ದ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತಾ ಇದ್ದಾನೆ. ಆದರೆ ಅಂತ ವಿಷಯಗಳು ಆಯಾ ರಾಜ್ಯದೊಂದಿಗೆ ನೇರವಾಗಿ ಅಥವಾ ಪರೋಕ್ಷ ರೀತಿಯಲ್ಲಿ ಸಂಬಂಧವನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾನೆ. ದೇ ಕ್ಯಾನ್ ಮೇಕ್ ದ ಲಾಸ್ ಫಾರ್ ದ ಔಟ್ಸೈಡ್ ದ ಟೆರಿಟೋರಿಯಲ್ ಎಕ್ಸ್ಟೆಂಟ್, ಬಟ್ it has to relate it directly or indirectly to that territory. That has to be indirectly or directly related to that territory. ಒಂದು ವೇಳೆ ಆ ವ್ಯಾಪ್ತಿಯ ಹೊರಗಡೆ ವಿಷಯಗಳ ಮೇಲೆ ಕಾನೂನುಗಳನ್ನು ವಿಸ್ತರಿಸಬಹುದು, ಆದರೆ ವಿಸ್ತರಿಸುವ ಸಂದರ್ಭದಲ್ಲಿ ಅಂತ ವಿಷಯಗಳು ಆಯಾ ರಾಜ್ಯಗಳೊಂದಿಗೆ ನೇರವಾಗಿ ಅಥವಾ ಪರೋಕ್ಷವಾದ ರೀತಿಯಲ್ಲಿ ಸಂಬಂಧವನ್ನು ಹೊಂದಿರಬೇಕು. ಅಂದಾಗ ಮಾತ್ರ ಅದನ್ನ ಏನೋ ಕಾನೂನುಗಳು ಸಮಂಜಸವಾಗಿರುತ್ತೆ ಅಂತ ಹೇಳ್ತಾನೆ. ಇಲ್ಲದೇ ಇದ್ರೆ ಅಂತ ಕಾನೂನುಗಳು ರದ್ದುಗೊಳಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ದೇ ನೀಡ್ ಟು ಅಗೇನ್ ದ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಮೇಕ್ ದ ಲಾಸ್ ಔಟ್ಸೈಡ್ ದ ಟೆರಿಟೋರಿಯಲ್ ಎಕ್ಸ್ಟೆಂಟ್, ಬಟ್ ದಟ್ ಲಾಸ್ ಹ್ಯಾಸ್ ಟು ಬಿ ಫುಲ್ಫಿಲ್ ದ ಟೆರಿಟರಿ ಆಫ್ ದಟ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾನೆ. ದೇ ನೀಡ್ ಟು ಫುಲ್ಫಿಲ್ ದ ಟೆರಿಟೋರಿಯಲ್ ಎಕ್ಸ್ಟೆಂಟ್ ಬಿಟ್ವೀನ್ ದ ಸ್ಟೇಟ್ಸ್ ಅಂತ ಹೇಳ್ತಾ ಇದ್ದಾನೆ. ಅದರ್ವೈಸ್ ದ ಲಾಸ್ ವಿಲ್ ಬಿ ಅಬೋಲಿಷ್ಡ್ ಅಂತ ನೋಡ್ತೇವೆ. ನೆಕ್ಸ್ಟ್ ಒನ್ ರಾಷ್ಟ್ರೀಯ ಪೋಷಕ ಸಿದ್ಧಾಂತ ಅಂತ ನೋಡ್ತೀವಿ ನಾವು. ದ ಡಾಕ್ಟ್ರಿನ್ ಆಫ್ parens patriae. The doctrine of parens patriae ಅಂತ ನೋಡ್ತೇವೆ. The doctrine of parens patriae ಅಂದ್ರೆ ರಾಷ್ಟ್ರೀಯ ಪೋಷಕ ಸಿದ್ಧಾಂತ ಅಂತೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಸಂಸತ್ತು ಮಾಡಿರುವಂತ ಯಾವುದೇ ಕಾನೂನುಗಳು ಅದು ದೇಶದ ಪ್ರಜೆಗಳ ಹಿತಾಸಕ್ತಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾನೆ. ದ ಲಾಸ್ ವಿಚ್ ವರ್ ಮೇಡ್ ಬೈ ದ ಪಾರ್ಲಿಮೆಂಟ್ ಆಲ್ವೇಸ್ ನೀಡ್ಸ್ ಟು ಹ್ಯಾವ್ ದ ವೆಲ್ಫೇರ್ ಆಬ್ಜೆಕ್ಟಿವ್ ಅಂತ ಹೇಳ್ತಾ ಇದ್ದಾನೆ. The whatever the laws that has made by the parliament has the objective of social welfare, ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಸಾಮಾಜಿಕ ಹಿತಾಸಕ್ತಿಗೆ ಅನುಸಾರವಾಗಿ ಯಾವುದೇ ರೀತಿಯಾದ ಕಾನೂನುಗಳನ್ನ ಸಂಸತ್ತು ಮಾಡಬಹುದು. ಲೈಕ್ ಯಾವುದು, ಪರಿಸರದ ಹಿತಾಸಕ್ತಿಗೆ ಅನುಸಾರವಾಗಿ, ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡದೇ ಇರುವ ರೀತಿಯಲ್ಲಿ, ಅಥವಾ ಮಕ್ಕಳು ಮಹಿಳೆಯರ ಹಕ್ಕುಗಳನ್ನ ನೀಡುವುದಕ್ಕೋಸ್ಕರವಾಗಿ, ಅಥವಾ ಹಿಂದುಳಿದ ವರ್ಗಗಳು, ನಿಗದಿತ ವರ್ಗದವರ, ವಿಶೇಷ ಚೇತನ ಅಂತೇಳಿ ಹೇಳ್ತೀನಿ, ವಿಕಲಚೇತನ ಅಂತ ನೋಡ್ತೀವಿ, ಅವರ ಪರವಾಗಿ ಕಾನೂನುಗಳನ್ನ ಮಾಡಬಹುದು. ಬಟ್ ಈ ಸಾಮಾಜಿಕ ಹಿತಾಸಕ್ತಿಯ ವಿರುದ್ಧವಾಗಿ ಏನಾದ್ರು ಕಾನೂನುಗಳನ್ನ ಮಾಡಿದರೆ ಅಂತ ಕಾನೂನುಗಳನ್ನ ವಿಮರ್ಶೆ ಮಾಡಿ ರದ್ದುಗೊಳಿಸುವಂತ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರುವಂತದ್ದನ್ನು ನೋಡ್ತೀವಿ. ಸೊ ದ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಮೇಕ್ ದ ಲಾಸ್ ಆನ್ ದ ಬೇಸಿಸ್ ಆಫ್ ಇಂಟ್ರೆಸ್ಟ್ ಆಫ್ ದ ಪೀಪಲ್, ದಟ್ ಈಸ್ ವೆಲ್ಫೇರ್ ಆಬ್ಜೆಕ್ಟಿವ್ ಅಂತ ನೋಡ್ತೀವಿ. ಅಂಡ್ ದೀಸ್ ಲಾಸ್ ಹ್ಯಾಸ್ ಟು ಬಿ ದ ವೆಲ್ಫೇರ್ ಆಬ್ಜೆಕ್ಟಿವ್ ಅಂದ್ರೆ ಅರ್ಥ ಇಲ್ಲಿ ಜನಸಾಮಾನ್ಯರ ಹಿತಾಸಕ್ತಿಗೆ ಅನುಸಾರವಾಗಿರ್ಬೇಕು. ಇಟ್ ಕಾಂಟ್ ಬಿ ಅಗೇನೆಸ್ಟ್ ಟು ದ ಪಬ್ಲಿಕ್. ಯಾವುದೇ ಸಂದರ್ಭದಲ್ಲಿಯೂ ಇಲ್ಲಿ ಜನಸಾಮಾನ್ಯರ ವಿರುದ್ಧವಾಗಿ ಕಾನೂನುಗಳನ್ನು ಮಾಡುವ ಹಾಗಿಲ್ಲ. ದ ಲಾಸ್ ಮೇಡ್ ಬೈ ದ ಪಾರ್ಲಿಮೆಂಟ್ ಕಾಂಟ್ ಬಿ ಅಗೇನೆಸ್ಟ್ ಟು ದ ಪೀಪಲ್. ದೇ ಕಾಂಟ್ ಬಿ ಅಗೇನೆಸ್ಟ್ ಟು ದ ಪೀಪಲ್. ಸಮಾಜದ ಹಿತಾಸಕ್ತಿಗೆ ಅಥವಾ ಪ್ರಜೆಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ಏನಾದ್ರು ಸಂಸತ್ತು ಕಾನೂನುಗಳನ್ನು ಮಾಡಿದರೆ ಅಂತ ಕಾನೂನುಗಳನ್ನು ವಿಮರ್ಶೆ ಮಾಡಿ ರದ್ದುಗೊಳಿಸುವಂತ ಅಧಿಕಾರ ಸುಪ್ರೀಂ ಕೋರ್ಟ್ ಹೊಂದಿರುವಂತದ್ದನ್ನೇ ಡಾಕ್ಟ್ರಿನ್ ಆಫ್ ಪೇರೆಂಟ್ಸ್ ಪ್ಯಾಟ್ರಿ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್ ವಾಸ್ ದ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್. ದ ಫೈನಲ್ ಡಾಕ್ಟ್ರಿನ್ ವಾಸ್ ದ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್. ಪ್ರತ್ಯೇಕ ಅಧಿಕಾರಗಳ ಸಿದ್ಧಾಂತ ಅಂತ ಹೇಳಿ ಕರೆಯಲಾಗುತ್ತೆ. ದ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್, ಪ್ರತ್ಯೇಕ ಅಧಿಕಾರಗಳ ಸಿದ್ಧಾಂತ ಅಂತ ನೋಡ್ತೇವೆ. ಸೊ ಅಕಾರ್ಡಿಂಗ್ ಟು ಆರ್ಟಿಕಲ್ 50 ಸಂವಿಧಾನದ 50ನೇ ವಿಧಿಯಲ್ಲಿ
ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರದ ಪ್ರತ್ಯೇಕೀಕರಣ ಅಂತೇಳಿ ಹೇಳಲಾಗಿದೆ. ಮೀನ್ಸ್ ದ ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ದೇ ಆರ್ ಹ್ಯಾವಿಂಗ್ ದ ಸಪರೇಟ್ ಪವರ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಅಲ್ಲಿ ಅಗೇನ್ ಅಂಡ್ ಅಗೇನ್ ಹೇಳ್ತೀವಿ ನಾವು, ಲೆಜಿಸ್ಲೇಷನ್ ಹ್ಯಾಸ್ ದ ಅಥಾರಿಟಿ ಟು ಫಾರ್ಮುಲೇಟ್ ದ ಲಾಸ್, formulation of policies. Executive, it is implementing the policies. Implementation, ಕಾನೂನುಗಳನ್ನು ರಚನೆ ಮಾಡುವಂಥದ್ದು ಶಾಸಕಾಂಗ, ಅವುಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಕಾರ್ಯಾಂಗ, ಹಾಗೂ ಜುಡಿಷಿಯರಿ ನ್ಯಾಯಾಂಗ ವಿಮರ್ಶೆಯನ್ನು ಮಾಡುವಂಥದ್ದು ಅಥವಾ ಪರಿಶೀಲನೆಯನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಇಟ್ ಈಸ್ ರಿವ್ಯೂ ಆರ್ ಇಂಟರ್ಪ್ರಿಟೇಷನ್ ಅಂತ ನೋಡ್ತೀವಿ. ಸೊ ಇಲ್ಲಿ ಶಾಸಕಾಂಗ ಕಾನೂನುಗಳನ್ನ ರಚನೆ ಮಾಡುತ್ತೆ, ಕಾರ್ಯಾಂಗ ಮಾಡಿರುವಂತ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತರುತ್ತೆ, ನ್ಯಾಯಾಂಗ ಅವುಗಳನ್ನ ವಿಮರ್ಶೆ ಮಾಡುತ್ತೆ. ಒಂದು ವೇಳೆ ಶಾಸಕಾಂಗ ಮತ್ತು ಕಾರ್ಯಾಂಗ ವಿಫಲಗೊಂಡಾಗ ಅಂತ ಸಂದರ್ಭದಲ್ಲಿ ನ್ಯಾಯಾಂಗ ಅದನ್ನ ವಿಮರ್ಶೆ ಮಾಡುವಂತ ಅಧಿಕಾರವನ್ನ ಹೊಂದಿರುತ್ತೆ. ಅಂದ್ರೆ ಇಲ್ಲಿ ಸಿದ್ಧಾಂತ ಹೇಳ್ತಿರುವಂತದ್ದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗೀಯ ಅಧಿಕಾರಗಳಿಗೆ ಪ್ರತ್ಯೇಕವಾಗಿರುವಂತದನ್ನ ಹೇಳ್ತಾ ಇದ್ದಾನೆ. ದ ಲೆಜಿಸ್ಲೇಷನ್ ಅಂಡ್ ಎಕ್ಸಿಕ್ಯೂಟಿವ್ ಶುಡ್ ನಾಟ್ ಇಂಟರ್ವೀನ್ ಇನ್ ದ ಜುಡಿಷಿಯರಿ ಅಂಡ್ ಜುಡಿಷಿಯಲಿ ಇಟ್ ಕಾಂಟ್ ಇಂಟರ್ವೀನ್ ಇನ್ ದ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾನೆ. ಸೊ ಅವರವರ ಅಧಿಕಾರಗಳು ಪ್ರತ್ಯೇಕವಾಗಿರುವಂತದ್ದನ್ನ ನೋಡ್ತೀವಿ. ಕಾನೂನುಗಳನ್ನು ಮಾಡುವಂತ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಇಂಟರ್ವ್ಯೂನ್ ಆಗ್ಲಿಕ್ಕೆ ಬರಲ್ಲ, ಕಾರ್ಯನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಇಂಟರ್ವ್ಯೂನ್ ಆಗ್ಲಿಕ್ಕೆ ಬರಲ್ಲ, ಅಂಡ್ ವಿಮರ್ಶೆ ಮಾಡುವಂತ ಸಂದರ್ಭದಲ್ಲಿ ಸಂಸತ್ತು ಲೆಜಿಸ್ಲೇಷನ್ ಎಕ್ಸಿಕ್ಯೂಟಿವ್ ಇಂಟರ್ವ್ಯೂನ್ ಆಗ್ಲಿಕ್ಕೆ ಬರಲ್ಲ. ಅವರವರ ಇವು ಮೂರನ್ನೇ ನಾವು ಆಧಾರ ಸ್ತಂಭಗಳು ಅಂತ ನೋಡ್ತೀವಿ. ದ ಪಿಲ್ಲರ್ಸ್ ಆಫ್ ದ ಡೆಮೋಕ್ರಸಿ ಅಂತ ನೋಡ್ತೀವಿ. ದ 3 ಮೇಜರ್ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ 3 ಆಧಾರ ಸ್ತಂಭಗಳು ಅಂತ ನೋಡ್ತೀವಿ. ಸೊ ಹಾಗಾಗಿ ಅವರ ಮಧ್ಯದಲ್ಲಿ ವಿಮರ್ಶೆಗಳು ಅಥವಾ ಅವರ ಮಧ್ಯದಲ್ಲಿ ಘರ್ಷಣೆಗಳು ಉದ್ಭವ ಆಗದೇ ಇರುವ ರೀತಿಯಲ್ಲಿ ಸಂವಿಧಾನದ ರಕ್ಷಣೆಯನ್ನು ಮಾಡುವಂಥದ್ದು ಈ ಸಿದ್ಧಾಂತದಲ್ಲಿ ಹೇಳುತ್ತೆ. ಸೊ ಇವೆಲ್ಲವೂ ಭಾರತದ ಸಂವಿಧಾನದಲ್ಲಿರುವಂತಹ ವಿವಿಧ ನ್ಯಾಯಾಂಗೀಯ ಸಿದ್ಧಾಂತಗಳು ಅಂತ ನೋಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುವಂತ ಅಭ್ಯರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.